ರೈತಾಕಿ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ಹ್ಮ್ ನಾನು ಕೃಷಿನೇ ಆಯ್ಕೆ ಮಾಡ್ಕೋಬೇಕಂತ ನನಗೆ ಭಾಳ ಖುಷಿ ಅನಿಸ್ತು. ಚಿಕ್ಕ ವಯಸ್ಸಿಂದ ಕುರಿ ಕಾದೀನಿ, ಹ್ಮ್ ಆಮೇಲೆ ದನಗಳು ಕಾದೀನಿ, ಎಮ್ಮೆಗಳು ಕಾದೀನಿ, ಹ್ಮ್ ವ್ಯವಸಾಯ ಮಾಡಿ ನಾನು ಗಲಾಟಿ ಗಿಜಿ ಗಿಜಿ ಅದು ಕಿಟಿಪಿಟಿ ಹಿಂಗೆ ಟೆನ್ಷನ್. ಹೋಯ್ದೆ ಒಂದು 8-10 ದಿವಸ ಹೋಗಿ ನಾನು ಅಲ್ಲಿ ಅಷ್ಟೇ. ಆಮೇಲೆ ನಾನು ಹೋಗ್ಲಿಲ್ಲ. ಆ ಕಡೆ ಈ ಕಡೆ ಅಡವೆಗೆ ಹೋಗಿ ತುಂಬ ಪ್ರಯತ್ನ ಹೊಡೆದ್ರು ಬಡಿದ್ರು. ಇದರಲ್ಲಿ ನಿಂತ್ಕೊಂಡು ದುಡ್ಡು ಕೇಳ್ತಾರೆ, ಫಂಕ್ಷನ್ಗಳಿಗೆ ಬರ್ತಾರೆ, ಕೇಳಲ್ಲ ಫಂಕ್ಷನ್ಗಳಿಗೆ ನುಗ್ಬಿಡ್ತಾರೆ, ಹಾಂ ಸರ್, ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ, ಮದುವೆ ಮನೆಗೆ ಬರ್ತಾರೆ, ಗೃಹಪ್ರವೇಶದ ಮನೆಗೆ ಬರ್ತಾರೆ. ಇದನ್ನ ಮಾಡಿದೆ, ಏನೋ ಮಾಡಿದೆ, ಅವರು ಕೊಡ್ತಾರ, ಕೆಲವೊಬ್ರು ಕೊಡ್ತಾರೆ, ಕೆಲವ್ರು ಛೀ ಅಂದ್ ಹೋಗಾರಿದಾರೆ, ಕೆಲವು ತೂ ಅಂದ್ ಹೋಗಾರಿದಾರೆ. ಒಳ್ಳೆಯವ್ರು ಇರ್ತೀರಿ, 4 ಜನಕ್ಕೆ ಅನ್ನ ಹಾಕ್ತಿರ್ತಾರೆ. ನಿಮಗೆ ಹೆಂಗ್ರಿ ಶಾಪ ತಡ್ತೈತೆ ಅದು? ನಮಸ್ತೆ. ನಮಸ್ತೆ ಸರ್. ಇವತ್ತು ಒಂದು ವಿಶೇಷವಾಗಿ ನಿಮ್ಮನ್ನ ಯಾಕೆ ಮಾತಾಡ್ಸಕ್ಕೆ ಬಂದಿದ್ದೀನಿ ಅಂತಂದರೆ, ಮೊನ್ನೆ ಅಜ್ಜೋರ್ ಕಂಪ್ನಿ ನಾಟಕಕ್ಕೆ ಬಂದಾಗ ನಿಮ್ಮನ್ನು ನೋಡಿದ್ದು. ಹೌದು ಸರ್. ಆಯಿತಾ, ನಿಮ್ಮ ಬಗ್ಗೆ ಒಂದಷ್ಟು ತಿಳ್ಕೊಂಡಾಗ ಗೊತ್ತಾಯಿತು ನೀವು ಕೃಷಿ ಮಾಡ್ತಾ ಇದ್ದೀರಾ. ಮಂಗಳಮುಖಿರಲ್ಲಿ ಬೇರೆ ಬೇರೆ ಥರ ಕೆಲಸ ಮಾಡೋರು ನೋಡಿದ್ದೀನಿ. ಹೌದು ಸರ್, ಹೌದು ಸರ್. ಆದರೆ ಸ್ವಂತವಾಗಿ ಕೃಷಿ ಮಾಡಿಕೊಂಡು ಹಾಂ ಸರ್, ಒಂದಷ್ಟು ಬೇರೆ ಬೇರೆ ಯಾವುದೋ ಒಂದು ಕಂಪ್ನಿಗಳು ಏನೋ ಕೆಲಸ ಮಾಡ್ತಾ ಇರೋ ಅಂತ ಕೇಳಿದ್ರೆ ಅದನ್ನು ನಿಮ್ಮ ಬಾಯಿಂದನೇ ಕೇಳೋಣ ಅಂದ್ಬಿಟ್ಟು ನಿಮ್ಮ ಅಡ್ರೆಸ್ ಹುಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ನೀವೇ ಒಂದ್ಸಲ ಮಾಡಿಕೊಡಿ ನನಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತಾರಾ ಮಂಗಳಮುಖಿ ಅಂತ. ನಾನು ಉನ್ನತ ಹಿರೇಬಾಗನೋಳ, ಕೊಪ್ಪಳ ಜಿಲ್ಲಾ, ಕೊಪ್ಪಳ ತಾಲೂಕು ಹಿರೇಬಾಗನೋಳ ಗ್ರಾಮದವಳು ನಾನು. ಸರ್ ನನ್ನ ಭೇಟಿ ಹಾಕಿ ಬಂದಿದ್ದಾರೆ, ಅವ್ರ ಜೋಡಿ ನಾನು ಮಾತಾಡ್ತಾ ಇದ್ದೀನಿ ಈಗ. ಅಮ್ಮ, ಈ ಜಾಗ ನಿಮ್ದೇನಾ? ಹಾಂ ಸರ್, ಇದೆಲ್ಲ ಆಗ ಜೋಳ ಇದು ಆ ಕಡೆ ಇದೆ, ಮತ್ತು ಇದು 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 ಇದೆಲ್ಲ ನಾನೇ ಮಾಡಿದ್ದೀನಿ ಸರ್. ಇದೆಲ್ಲ ನಮ್ಮದೇ ಇದೆ ಸರ್, ಇದು ಅಷ್ಟು ನಮ್ಮದು. ಏನಕ್ಕೆ ಕೃಷಿ ಶುರು ಮಾಡಿದ್ರಿ? ನಾನು ಫಸ್ಟು ಹುಟ್ಟಿದ್ದು ನಾನು ರೈತಾಕಿ ಕುಟುಂಬದಲ್ಲಿ ಹುಟ್ಟಿದ್ದೆ. ರೈತಾಕಿ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ನಾನು ಕೃಷಿನೇ ಆಯ್ಕೆ ಮಾಡ್ಕೋಬೇಕಂತ ನನಗೆ ಭಾಳ ಖುಷಿ ಅನಿಸ್ತು. ಕೃಷಿ ಮಾಡೋದ್ರಿಂದ ನಾವು ಆ್ಯಕ್ಚುಲಿ ನಾನು ಕುರಿ ಇದ್ದೇವೆ, ನಮ್ದು ಕುರಿ ಕಾದೀನಿ ಸರ್. ಚಿಕ್ಕ ವಯಸ್ಸಿಂದ ಕುರಿ ಕಾದೀನಿ, ಆಮೇಲೆ ದನಗಳು ಕಾದೀನಿ, ಎಮ್ಮೆಗಳು ಕಾದೀನಿ, ವ್ಯವಸಾಯ ಮಾಡಿ. ನಾನು ಇವಾಗಲೂ ಮಡಿಕೆ ಗಿಡಕೆ ಹೊಡಿಬೇಕಂದ್ರೆ ಹೊಡಿತೀನಿ, ಅರತಿಲಿ ಮಡಿಕೆ ಹೊಡಿತೀನಿ, ಎಲ್ಲ ಮಾಡಿಲ್ಲ. ಅಲ್ಲಿ ನೀರು ಕಟ್ಟೋದಾಯ್ತು, ಒಂದು ಏನು ನಾಟಿ ಮಾಡೋದ್ರಲ್ಲಿ ಆಯ್ತು, ಪ್ರತಿಯೊಂದು ಕೆಲಸ ಮಾಡಿ. ನಾನು ಕೃಷಿ ಅಂದರೆ ಭಾಳ ಇಷ್ಟ ನನಗೆ. ನನ್ನ ಸ್ವಂತ ಜಮೀನು ಇದೆಯಲ್ಲ, ಕೃಷಿ ಮಾಡ್ಕೊಂಡು ಇರ್ತೀನಿ ಸರ್. ಬಟ್ ಒಳ್ಳೆ ಜಾಗದಲ್ಲಿ ಜಮೀನು ಮಾಡ್ಕೊಂಡಿದ್ದೀರಾ. ಸುತ್ತ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೋಡಿ, ಸುತ್ತ ಬೆಟ್ಟ ಗುಡ್ಡ ಇದೆ, ಒಳ್ಳೆ ವಾತಾವರಣ, ಒಳ್ಳೆ ಜಾಗ ಹುಡ್ಕೊಂಡಿದ್ದೀರಾ. ನಾನು ಇಲ್ಲಿ ಎದಕ್ಕೆ ಬರ್ತೀನಿ ಅಂದ್ರೆ ಸರ್, ತೋಟದೊಳಗಡೆ ಜಾಸ್ತಿ ಅಂದ್ರೆ ಇಲ್ಲಿ ಒಂಥರ ವಿಶಾಲ ಇದೆ ಸರ್, ಯಾವ ಕಿರಿಕಿರಿ ಇಲ್ಲ. ಅಷ್ಟು ಮರಗಳು ಗಿಡಗಳು, ಎಲ್ಲೇನೋ ಕೂತ್ಕೊಳ್ಳಿ, ಹೆಂಗೆ ಇರಲಿ, ನಾವು ಯಾವ ಥರ ಒಂಥರ ಖುಷಿ ಅನ್ನಿಸ್ತೈತೆ ಸರ್. ಅದೇ ಊರೊಳಗಡೆ ಇದ್ನಂದ್ರೆ ಗಲಾಟೆ ಗಿಜಿ ಗಿಜಿ ಅದು ಕಿಟಿಪಿಟಿ ಹಿಂಗೆ ಟೆನ್ಷನ್. ಅದರಿಂದ ನಾನು ಆರಾಮಾಗಿ ಊರಲ್ಲಿ 2 ದಿವಸ ಇದ್ರೆ ತೋಟದಲ್ಲಿ 2 ದಿವಸ ಇರ್ತೀನಿ ಸರ್. ಇಲ್ಲಿ ಎಲ್ಲ ನಾನು ಮಾಡ್ಕೊಂಡು ತಿನ್ನೋಕೆ ಎಲ್ಲ ಮನೆ ಇದೆ, ಎಲ್ಲ ಇದೆ, ಇಲ್ಲೆಲ್ಲ ಉಂಟು, ಎಲ್ಲ ಮಾಡ್ಕೊತೀನಿ, ತಿಂತೀನಿ, ಇಲ್ಲಿ ಇರ್ತೀನಿ ಸರ್. ಟೋಟಲ್ ಎಷ್ಟು ಎಕರೆ ಮಾಡ್ಕೊಂಡಿದ್ದೀರಮ್ಮ? ಟೋಟಲ್ 12 ಎಕರೆ ಇದೆ ಸರ್. 12 ಎಕರೆ ಇದೆ. ಏನೇನು ಬೆಳೀತಾ ಇದ್ದೀರಾ? ನಾವು ಈ ನುಗ್ಗಿ ಬೆಳಿತೀನಿ ಸರ್. ಇಲ್ಲಿ ನುಗ್ಗಿ ಇದೆ, ಅದ್ರೊಳಗಡೆ ಟೊಮೆಟೊ ಇದೆ ಮಧ್ಯದಲ್ಲಿ. ಅದಂದ್ರೆ 8 ಫೂಟಿಂದ 8 ಫೂಟ್ ದೂರ ಇರ್ತದೆ ಸರ್. ಮಧ್ಯದಲ್ಲಿ ಸ್ವಲ್ಪ ಜಾಗ ಫ್ರೀ ಇರ್ತೈತಿ, ಮಧ್ಯದಲ್ಲಿ ಟೊಮೆಟೊ ಹಾಕಿದ್ದೀನಿ. 2 ಗ್ಯಾಪಲ್ಲಿ ಟೊಮೆಟೊ 2 ಗ್ಯಾಪದಲ್ಲಿ ಟೊಮೆಟೊ. ಅದು ನುಗ್ಗಿನೂ ಬರ್ತೈತಿ, ಟೊಮೆಟೊನೂ ಬರ್ತೈತಿ. ನುಗ್ಗಿ ಇವಾಗ ಹೂ ಬಿಡ್ತಾ ಇದೆ ಸರ್, ಇನ್ನೂ ಸ್ವಲ್ಪ ಹೈಟ್ ಹೋಗ್ಬೇಕಾದ್ರೆ. ನುಗ್ಗೆ ಏನು ಫಾರಿನ್ ಕಳ್ಸಕ್ಕ? ಇಲ್ಲ, ಕೇಳಿದಾರೆ ಯಾರು, ನಾನು ಕೊಡ್ತಾ ಇಲ್ಲ. ನಾನು ಇಲ್ಲೇ ಮಾರ್ಕೆಟ್ ಸೇಲ್ ಮಾಡ್ತೀನಿ, ಇಲ್ಲೇ ಲೋಕಲ್ಗೆ, ಇಲ್ಲೇ ಲೋಕಲ್ ಮಾರ್ಕೆಟ್ ಕಳಿಸ್ತೀನಿ ಸರ್. ಟೊಮೆಟೊನು ಇಲ್ಲೇ ಕಳಿಸ್ತೀನಿ. ಟೊಮೆಟೊ ಇಲ್ಲೇ, ಎಲ್ಲ ನಮ್ಮ ಹತ್ರ ತುಂಬ ಕಮ್ಮಿ ಬೆಲೆಗೆ ತೊಗೊತಾರೆ ಸರ್. ಅವ್ರು ಮಾರೋದು ನಮ್ಮ ಹತ್ರ 20 ರೂಪಾಯಿಗೆ 1 kg ತೊಗೊಂಡು ಅವರು 50ರಿಂದ 60, 70 ರೂಪಾಯಿ ಮಟ್ಟ ಮಾರ್ತಾರೆ 1 kg. ಅವರು ನೀವೇ ಯಾಕೆ ಮಾಡಬಾರ್ದು, ಇದನ್ನ ಎಕ್ಸ್ಪೋರ್ಟ್ ಮಾಡಬಾರ್ದು? ನಮ್ಗೆ ಇಷ್ಟೊಂದು ಮಾಲ್ ಖರ್ಚು ಮಾಡೋಕ್ಕಾಗಲ್ಲ ಅಲ್ಲಿ ಕೂತ್ಕೊಂಡು. ನಮಗೆ ಮತ್ತೆ ಇಲ್ಲಿಂದ ಅಲ್ಲಿ ಅಲ್ಲ, ನೀವೇ ಮಾರೋದು ಅಂತಲ್ಲ, ಎಕ್ಸ್ಪೋರ್ಟ್ ಮಾಡ್ಬೋದಲ್ಲ ಬೇರೆ ದೇಶಕ್ಕೆ. ನಮ್ಗೆ ಗೊತ್ತಾಗಲ್ಲ ಸರ್ ಅದೆಲ್ಲ. ಆ ಕಡೆ ದೇಶಕ್ಕೆ ಕಳಿಸೋದು, ಅಲ್ಲಿ ಕಳಿಸೋದು ನನಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ನಾನು ಶಾಲೆ ಕಲ್ತಿಲ್ಲ, ಓದೇ ಇಲ್ಲ, ಹೈಸ್ಕೂಲೇ ಹೋಗಿಲ್ಲ, ಸ್ಕೂಲ್ ಕಟ್ಟಿನೇ ಹತ್ತಿಲ್ಲ. 1ನೇ ಕ್ಲಾಸ್ ಓದಿಲ್ವಾ? ಹೋದೆ ಒಂದು 8-10 ದಿವಸ ಹೋಗಿ ನಾನು ಅಲ್ಲಿ ಅಷ್ಟೇ. ಆಮೇಲೆ ನಾನು ಹೋಗ್ಲಿಲ್ಲ. ಆ ಕಡೆ ಈ ಕಡೆ ಅಡವೆಗೆ ಹೋಗಿ ತುಂಬ ಪ್ರಯತ್ನ ಹೊಡೆದ್ರು ಬಡಿದ್ರು ಸ್ಕೂಲಿಗೆ ಕಳ್ಸೋಕ್ಕೆ. ನಾನು ಹೋಗ್ಲಿಲ್ಲ ಸರ್, ಅದು ನನ್ನ ದುರಾದೃಷ್ಟ. ನನಗೆ ಇವಾಗ ಅನಿಸ್ತೈತಿ, ನಾನು 1ನೇ ಕ್ಲಾಸನ್ನ ಆಗ ಓದಲಿಲ್ಲಲ್ಲ ಅಂತ ನನಗೆ ಈಗ ನೋವಾಗ್ತೈತಿ. ಭಾಷೆ ತೆಲುಗು ಮಾತಾಡ್ತೀನಿ, ತಮಿಳು ಮಾತಾಡ್ತೀನಿ, ಹಿಂದಿ ಮಾತಾಡ್ತೀನಿ. ಅಲ್ಲ, ಇಷ್ಟೆಲ್ಲ ಮಾಡಿದ್ರೆ ಓದು ಏನಕ್ಕೆ ಬೇಕು? ಓದ್ದವ್ರೆ ಇವತ್ತು ಮಾಡೋಕ್ಕಾಯ್ತಲ್ಲ, ಆಯ್ತಾ? ಓದ್ದೇನೆ ಮಾಡಿದಿರ ಖುಷಿ ಪಡೆಯೋದಕ್ಕೆ. ಓದಿಗೂ ಸಂಪಾದನೆಗೂ ಸಂಬಂಧ ಇಲ್ಲ ಅಂತ ಒಂದು ರೀತಿಲಿ ಹೇಳ್ಬೋದು. ಇದೆಲ್ಲ ಹಾಗಲಕಾಯಿನಾ? ಇದು ಹಾಗಲಕಾಯಿ ಸರ್. ಇದು ಹಾಗಲಕಾಯಿ. ಆ ಕಡೆ ಮುಸ್ಕಿನ ಜೋಳ, ನಿಮ್ಮ ಕಡೆ ಎಲ್ಲ ಮುಸ್ಕಿನ ಜೋಳ ಅಂತ, ಮುಸ್ಕಿನ ಜೋಳ ಹಾಕಿದೀವಿ ಸರ್. ಇದು ಇವಾಗ ಇದಿದೆ, ಇದಕ್ಕೂ ನಾಟಿ ಮಾಡ್ಬೇಕು ಸರ್. ಇವಾಗ ಈ ಜಮೀನು ಇವಾಗೆಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಇಲ್ಲಿಗೆ ಏನಾಗ್ತೀರಾ? ಹೀರಿಕಾಯಿ ಅಂತ ಬರ್ತಾರೆ, ಹೀರಿಕಾಯಿ ಮಾಡ್ಬೇಕಂತ ಇದೀನಿ ಸರ್. ಇದು ಅದು ಈ ಥರನ ಚಪ್ರ ಮಾಡಿ ಹಬ್ಬಿಸೋದು ಸರ್.
ಅದು ಇಷ್ಟು ಶುದ್ಧ ಬರ್ತೈತೆ ಅದು ಕಾಯಿ. ಆ ನೆಲದ ಮೇಲೆ ಬಿಟ್ರೆ ಕಾಯೇ ಬರಲ್ಲ ಸರ್. ಅದಕ್ಕೆ ಹಬ್ಬಿಸ್ಬೇಕು, ಹಾ, ಚಪ್ರ ತರ ಮಾಡಿ, ಇಲ್ಲಿ ಮಾಡಿ ಚಪ್ರ ಈ ತರ ಮಾಡಿ ಅದು ಹಿಂಗೆ ಹಬ್ಸೋದು ಸರ್. ಅದು ಹಿಂಗೆ ಹಬ್ಸಿದ್ರೆ ಅದು ತುಂಬ ಇಷ್ಟು ಶುದ್ಧ ಬರ್ತೈತೆ ಸರ್ ಕಾಯಿ. ಅದೇ ಅದನ್ನ ಮಾಡ್ಬೇಕು. ಇವಾಗ ಇನ್ನು ಎದಕ್ಕೆ ಇದನ್ನ ಸ್ವಲ್ಪ ಬಿಟ್ಟಿವಂದ್ರೆ ಮಳೆ ಇಲ್ಲ ಸರ್. ಮಳೆ ಇದ್ರೆ ಬೋರ್ವೆಲ್ನಲ್ಲಿ ನೀರು ಹೆಚ್ಚಾಗುತ್ತೆ, ಬಿಲ್ಕುಲ್ ಮಳೆನೇ ಆಗಿಲ್ಲ. ಅದರಿಂದ ನೀರು ಸಣ್ಣ ಇದ್ದಕ್ಕೆ ಸ್ವಲ್ಪ ಬಿಟ್ಟಿವಿ. ಏನೋ ಇವೊಂದು ಮಳೆ ಏನೋ ಹೊಡಿತು ಅಂದ್ರೆ ಇದನ್ನ ಸ್ಟಾರ್ಟ್ ಮಾಡೋಕ್ಕೆ. ಇವಾಗ ಇನ್ನೇನು ಮಳೆ ಸೀಸನ್ ಮುಗಿತಾ ಬಂತಲ್ವಾ? ಮುಗಿತೆ ಒಂದು ಸರ್, ಏನು ಮಾಡೋದು ಮತ್ತೆ ಮಳೆ ಬರುತ್ತೆ. ಏನೋ ಹಿಂಗಾರು ಅಂತ ಬರ್ತೈತೆ ಸರ್ ಮಳೆ. ಹಿಂಗಾರು ಅಂತ ಮಳೆ ಬಂದಾಗ ಆ ಹಿಂಗಾರು ಮಳೆ ಏನೋ ಚೆನ್ನಾಗಿ ಬಿದ್ದು ಎಲ್ಲ ಇವು ನದಿ ಇಲ್ಲಿ ಎಲ್ಲ ನಾಲಾಗೆಲ್ಲ ತುಂಬಿ ಹರಿತೇವು. ಅವು ಹರಿದು ಬಿಟ್ರೆ ಬೋರ್ವೆಲ್ನಾಗ ಆಟೋಮೆಟಿಕ್ ನೀರು ಹೆಚ್ಚಾಗ್ತದೆ. ಈ ಕಡೆ ನಾಲೆ ಇದೆಯಾ? ನಾಲೆ ಇದೆ ಸರ್, ಹಿಂಗೆಲ್ಲ ಆ ಕಡೆ ಆ ಗುಡ್ಡ ಇದೆಯಲ್ಲ, ಹಂಗೊಂದು ನಾಲ ಫುಲ್ ಹರಿತೆ ಅಂದ್ರೆ ಒಂದು 5-6 ತಿಂಗಳು ಸುಮ್ಮನೆ ಜಟಿ ನೀರು ಹೋಗ್ತಾ ಇರ್ತೈತೆ. ಆ ಗುಡ್ಡದಿಂದ ಜಟಿ ಹಿಡ್ಕೊಂಡ್ಬಿಡ್ತೈತೆ ನೀರು, ಹಂಗೆ ಹೋಗ್ತಾನೆ ಇರ್ತದೆ ಸಣ್ಣಗೆ. ಬೋರ್ವೆಲ್ ನೀರು ಹೆಚ್ಚಾಗ್ಬಿಡ್ತಾವೆ. ಆಮೇಲೆ ಮಳೆ ನಾವು ನೀರು ಕೆಳಗಡೆ ಎಷ್ಟು ಬಿಟ್ರೂ ಅದು ಒಂಥರ ತಾಯಿ ಹಾಲು ಆದಂಗೆ ಆಗಲ್ಲ. ಹನಿ ಬಿಟ್ರೆ ಹೌದು, ಮಳೆ ನೀರು ಮಳೆ ನೀರೇನೆ. ಮಳೆ ನೀರು ಸುಳಿ ಒಳಗೆ ಬಿತ್ತು ಇದ್ರೊಳಗೆ ಅಂದ್ರೆ ಒಂಥರ ಎಷ್ಟೋ ಅದಕ್ಕೆ ಒಂದು ಇದು ಕೊಟ್ಟಂಗೆ, ಪುಷ್ಟಿ ಕೊಟ್ಟಂಗೆ ಪೀಕಿಗೆ ಅಷ್ಟು ಚಂದ ಬರ್ತೈತಿ. ಈಗ ಮಗು ಇರ್ತೈತಿ ಸರ್, ತಾಯಿ ಹಾಲು ಕುಡಿದ್ರೆ ಮಗು ಎಷ್ಟು ಚೆನ್ನಾಗಿರ್ತೈತಿ, ಅಷ್ಟು ಚೆನ್ನಾಗಿರ್ತೈತೆ. ಇದು ಯಾವುದೋ ಹಸುವಿಂದ ಅದ್ರದ್ದು ಇದ್ರೆ ಹಾಲು ತಂದಾಕಿದ ಮಗು ಅದು ಇದು ಆಗಲ್ಲ ಸರ್. ಹಂಗೆ ಮಳೆ ತಾಯಿ ಹಾಲು ಇದ್ದಂಗೆ ಮೂಲ ಅದು. ಇದು ಒಂಥರ ತಂದು ಹಾಕಿದ ಹಾಲಿದ್ದಂಗೆ ಹಿಂಗೆ ಸರ್. ಅದು ಮಳೆ ಇದ್ರೆ ತುಂಬ ಈ ವರ್ಷ ಮಳೆ ಬಿಲ್ಕುಲ್ ವಾಸರೆ. ಹೋದ ವರ್ಷ ನಮಗೆ ಇದು ಮಳೆ ಯಾಕರಪ್ಪ ಬರ್ತೈತೆ ಅನ್ಸಿಗಿತ್ತು, ಅಷ್ಟು ಮಳೆ ನಾವು ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ ಹೊಲ್ದಾಗೆ, ಹಂಗಿತ್ತು. ಈ ವರ್ಷ ಹಿಂಗಾಗಿದೆ ಸರ್. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. ಅದು ಒಂದು ಏನೇ ಎಷ್ಟು ನನಗೆ ಉಣ್ಣಕ್ಕೆ ತಿನ್ನಕ್ಕೆ ಎಷ್ಟು ಇದೆ, ನನಗೆ ಒಟ್ಟು ಕೃಷಿ ಮಾಡಬೇಕು. ಮಂಗಳಮುಖಿ ಅಂತಂದರೆ ಎಲ್ಲರೂ ಅಂದ್ಕೊಳ್ಳೋದೇನಂತಂದರೆ ಸಿಗ್ನಲಲ್ಲಿ ನಿಂತ್ಕೊಂಡು ದುಡ್ಡು ಕೇಳ್ತಾರೆ, ಫಂಕ್ಷನ್ಗಳಿಗೆ ಬರ್ತಾರೆ, ಕೇಳಲ್ಲ ಫಂಕ್ಷನ್ಗಳಿಗೆ ನುಗ್ಬಿಡ್ತಾರೆ, ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ, ಮದುವೆ ಮನೆಗೆ ಬರ್ತಾರೆ, ಗೃಹಪ್ರವೇಶದ ಮನೆಗೆ ಬರ್ತಾರೆ. ಇದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ ಅನ್ನೋದೊಂದು ಇರುತ್ತೆ. ನೀವು ಎಲ್ಲ ಅದು ಹೊರತುಪಡಿಸಿ ನೀವು ಸ್ವತಂತ್ರವಾಗಿ ಇಲ್ಲಿ ಕೃಷಿ ಮಾಡ್ತಾ ಇದ್ದೀರಲ್ಲ, ಏನು ಅದು ನನಗೆ ಇದರಲ್ಲಿ ಭಾಳ ಖುಷಿ ಇದೆ ಸರ್. ಅದು ನೋಡಿ ಸರ್, ಅವರು ಅಲ್ಲಿ ನಿಂತು ಇದನ್ನು ಮಾಡೋದು, ಇಲ್ಲಿ ನಿಂತು ನಾವು ಮನಸ್ಸಿನಾಗ ಒಂದು ಏನೋ ಮಾಡ್ಕೊಂಡು ನಾವು ಒಂದು ಸಾಧಿಸ್ಬೇಕು. ಈ ಭೂಮಿ ಮೇಲೆ ನಾವು ಹುಟ್ಟಿ ಬಂದಮೇಲೆ ನಾವು ಏನೋ ಒಂದು ಸಾಧಿಸಿ ಹೋಗ್ಬೇಕು ಸರ್. ಅದು ನಮ್ಮ ಗುರಿ ಮುಟ್ತೀವಿ ನಾವು. ಇಂಥವ್ರಿದ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಜನ ಹೇಳ್ಕೊತಾರೆ ಸರ್. ಇವಾಗ ನಾನು ರೋಡ್ ಮೇಲೆ ನಿಂತ್ಕೊಂಡು ಇದನ್ನು ಮಾಡಿದೆ, ಏನೋ ಮಾಡಿದೆ, ಅವರು ಕೊಡ್ತಾರೆ, ಕೆಲವೊಬ್ರು ಕೊಡ್ತಾರೆ, ಕೆಲವು ಛೀ ಅಂದ್ ಹೋಗಾರಿದ್ದಾರೆ, ಕೆಲವು ತೂ ಅಂದ್ ಹೋಗಾರಿದ್ದಾರೆ. ಅವ್ರ ಮುಂದೆ ಹೋದ್ಮೇಲೆ ನಾವು ಕೂಡ ಹಿಂಗಣ್ಣೋದು ಹಂಗಣ್ಣೋದು ಮಾಡ್ತಿರ್ತೀವಿ, ಮಾಡಬಾರ್ದು. ಬಟ್ ಎಲ್ರಿಗೂ ಭಯ ಅದೇ ಅಲ್ಲ, ಒಂದಷ್ಟು ಜನಕ್ಕೆ ಭಯ ಮಂಗಳಮುಖಿ ಅಂದ್ರೆ. ಹಾಂ ಸರ್, ಈಗ ಆಟೋಮೆಟಿಕ್ ಮಂಗಳಮುಖಿಯರು ಏನೋ ಶಾಪ ಹಾಕಿದ್ರೆ ನನಗೇನೋ ಆಗ್ಬಿಡ್ತೈತೆ ಅಂತ ತಿಳ್ಕೊಂತಾರೆ ಸರ್. ನಾನು ಶಾಪ ಹಾಕಿದ್ರೆ ಯಾರಿಗೆ ತಟ್ಟಲ್ಲ, ಇನ್ನೊಬ್ರು ಹಾಕಿದ್ದ ಅವ್ನ ಮ್ಯಾಲೆ ಇದ್ದಾನೆ ಸರ್ ಭಗವಂತ. ಅವನೇನ ನಮ್ಮ ಮೇಲೆ ಕೆಟ್ಟ ಕಣ್ಣು ಬಿಟ್ಟ ಅಂದ್ರೆ ನಾವು ಧೂಳಿಪಟ ಆಗ್ಬಿಡ್ತೀವಿ ಸರ್. ಯಾವ ಶಾಪನೂ ಬೇಡ, ಅವಾಗ ಯಾವ ಶಾಪನೂ ಬೇಡ. ಅವ್ನ ಮ್ಯಾಲೆ ಇರೋನ್ ಏನನ್ನ ನಮಗೆ ಮೇಲೆ ಕೆಟ್ಟ ಕಣ್ಣು ಬಿಟ್ಟ ನಾವು ಭೂಮಿ ಮೇಲೆ ಇರೋಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾರ ಶಾಪ ನಿಮ್ಮಲ್ಲಿ ಒಳ್ಳೆ ಗುಣ ಇತ್ತಂದ್ರೆ ನನ್ನ ಶಾಪ ನಿಮ್ಮನ್ನೇನು ಮಾಡಲ್ಲ. ನಿಮ್ಮಲ್ಲಿ ಒಳ್ಳೆ ಗುಣ, ಒಳ್ಳೆ ನೀವು ಇದದಿರಿ, ನಾನೇನೋ ಬಂದು ನನ್ನ ಇದಕ್ಕೋಸ್ಕರ ನಿಮ್ಮ ಮೇಲೆ ಶಾಪ ಹಾಕ್ತೇನಂದ್ರೆ ಆ ಶಾಪ ಅಷ್ಟು ಸ್ವಲ್ಪ ತಟ್ಟಲ್ಲ. ನೀವು ಒಳ್ಳೆಯವ್ರು ಇರ್ತೀರಿ, 4 ಜನಕ್ಕೆ ಅಣ್ಣ ಹಾಕ್ತಿರ್ತೀರಿ, ನಿಮಗೆ ಹೆಂಗ್ರಿ ಶಾಪ ತಡ್ತೈತೆ? ಅದು ತಟ್ಟಲ್ಲ. ಅದು ನಾವು ನಮಗೆ ಜನ ಗೌರವ ಕೊಡ್ತಾರಲ್ಲ, ಆ ರೀತಿ ನಾವು ನಡ್ಕೊಂಡು ಹೋಗ್ಬೇಕು. ಈಗ ಅವ್ರು ಎಲ್ಲೋ ಹೋಗಿ ನುಗ್ತಾನೆ, ಅದು ನಾನು ಅವ್ರನ್ನ ವಿರೋಧ ಮಾಡಲ್ಲ. ನಾನು ಅಲ್ಲ, ಅವ್ರ ಹೊಟ್ಟೆಪಾಡು ಸರ್. ಅದು ಅವ್ರ ಹೊಟ್ಟೆಪಾಡು ಅವ್ರು ಏನು ಬೇಕಾದ್ರೆ ಮಾಡ್ತಾರೆ, ಅದನ್ನು ನಾನು ವಿರೋಧ ಮಾಡಲ್ಲ. ಅವ್ರು ಹೆಂಗಿರ್ತಾರೆ ಹೆಂಗೆ ಬಿಡ್ತಾರೆ. ನನಗೆ ಇದರಲ್ಲಿ ತುಂಬ ತೃಪ್ತಿ ಇದೆ. ನಾನು ಫ್ಯಾಮ್ಲಿ ಒಳಗೆ ಇದ್ದೀನಿ, ನನ್ನ ಫ್ಯಾಮ್ಲಿ ತುಂಬ ರೆಸ್ಪೆಕ್ಟ್ ಇದೆ ನನಗೆ. ನಾನು ಇದನ್ನೇ ಮಾಡ್ಕೊಂಡು ಹೋಗ್ತೀನಿ. ಅದೇ ನಾನು ಯಾಕೆ ಕೇಳಿದೆ ಅಂತಂದರೆ, ಎಲ್ಲರಿಗೂ ಅದೊಂದು ಅಭಿಪ್ರಾಯ ಇದೆ. ಮಂಗಳಮುಖಿ ಅಂದ ತಕ್ಷಣನೇ ಈ ಥರ ಎಲ್ಲ ಮಾಡ್ತಾರೆ, ಸಿಗ್ನಲ್ ದುಡ್ಡು ಕೇಳ್ತಾರೆ, ಬರೀ ಇದೇ ಕೆಲಸ ಮಾಡ್ತಾರೆ ಅಂತಲೇ ಇದೆ. ಬಟ್ ಅದು ಹೊರತುಪಡಿಸಿ ಇತರರು ಇದೆ ಆ ಸಮುದಾಯದಲ್ಲಿ. ಈ ಥರ ಒಂದು ಸಾಧನೆ ಮಾಡಿದವರು, ಈ ಥರ ಒಂದು ಸ್ವಂತ ದುಡ್ಡು ಮೇಲೆ ಬದುಕ್ತಿರೋರು ಇದ್ದಾರೆ ಅನ್ನೋದೊಂದು ಕೇಳೋಕ್ಕೋಸ್ಕರ ನಾನು ನಿಮ್ಗೆ ಅದಕ್ಕೆ ಕೇಳಿದೆ ಅಷ್ಟೇ. ಇವಾಗ ಸರ್ ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಸರ್. ನಮ್ಗೆ ಯಾರು ಇಲ್ಲ, ನಲ್ಲಿ ಏನೋ ಒಂದು ಇದು ಮಾಡ್ತೀವಿ ಅಂದರೆ ಎಲ್ಲ ಹೆಲ್ಪ್ ಮಾಡೋರು ತುಂಬ ಜನ ಇದ್ದಾರೆ ಸರ್. ಅವಾಗ ನೀವು ಒಂದು ಇಂಥ ಕೆಲಸ ಮಾಡ್ತಾರೆ ಅಂದರೆ ಒಳ್ಳೆ ವೆರಿ ಗುಡ್ ಮಾಡಿ, ನಾವು ನಿಮ್ಮ ಬೆನ್ನೆಲುಬಾಗಿ ನಿಂದಿರ್ತೀವಿ ಅನ್ನೋರು ಎಷ್ಟೋ ಜನ ಇದ್ದಾರೆ. ನಾವು ಮಾಡೋ ಇದಕ್ಕೆ ಏನೇನೋ ಮಾಡಿಬಿಟ್ಟು ನಾವು ಏನು ಮಾಡೋಕೋರು ಯಾರು ಸಪೋರ್ಟ್ ಮಾಡಲ್ಲ. ಏನಂತಾರೆ ಸರ್, ಹೆಚ್ಚು ಕಮ್ಮ ನಾವು ಹಂಗೆ ಏನೋ ಅವ್ರು ಎಲ್ಲೇನೋ ಇವಾಗೆಲ್ಲ ಬಂದು ಇವೆಲ್ಲ ಮೀಡಿಯಾದಾಗ ಇದ್ರಾಗ ಬಂದುಬಿಡ್ತವೆ, ನೋಡಿರ್ತಾರೆ. ಅವ್ರು ನೋಡಿದಾಗ ಅವ್ರ ಮಕ್ಕ ಎಲ್ಲೇನಕ್ಕ ಅಯ್ಯೋ ಛೀ ಇವ್ರ ಒಳ್ಳೆಯರಲ್ಲ ಬಾರೋ ಅಂತ ಹೊಂಟ. ಅದು ಹಂಗೆ ಆಗ್ಬಾರ್ದು. ನಾವು ಎಲ್ಲರಿಗೆ
ಅವಲಂಬನೆ ಆಗ್ಬೇಕು, ಎಲ್ಲರ ಜೊತೆಗೆ ಖುಷಿ ಖುಷಿ ಎಲ್ಲರ ಜೊತೆಗೆ ನಕ್ಕಂತ ಇರಬೇಕು. ಆಗ ನಾವು ನಮ್ದೊಂದು ಜೀವನ, ನಾವು ನಮ್ಮನ್ನ ಬೇರೆ ಥರ ನೋಡ್ತಾರೆ, ಆ ಥರ ನಾವು ನಡ್ಕೊಳ್ಳೋ ರೀತಿಲಿ ಬೇರೆ ಥರ ನೋಡಿ ಬಿಡ್ತಾರೆ ಜನ. ನಾನೇ ನೀಟಾಗಿದ್ದೆ ಅಂದ್ರೆ ಅವರೇ ಬಾಮ್ಮ ಇಲ್ಲಿ ಅಂತ ಕರೀತಾರೆ ಸರ್. ನನ್ನ ಎಷ್ಟು ಜನ ಕರೀತಾರೆ. ನಾವು ನಡ್ಕೊಳ್ಳೋದ್ರ ಮೇಲೆ ನಮ್ಗೆ ನಡ್ಕೊಳ್ಳೋದ್ರ ಮೇಲೆ ಗೌರವ ನಮಗೆ ಸಿಗುತ್ತೆ. ನಾವು ಸುಮ್ಮನೆ ಬಂದು ನಿಮಗೆ ಏನೋ ಎದುರಿಸೋದು ಬೆದರಿಸೋದು ಹಂಗೆ ಮಾಡೋದು, ಹಿಂಗೆ ಕೊಡು ಹಂಗೆ, ಅಷ್ಟು ನಿಮ್ಮ ಧರ್ಮ ಎಷ್ಟಿರ್ತೈತೆ ಅಷ್ಟು ನೀವು ಕೊಡ್ತೀರಿ. ಹಾಂ, ಇವತ್ತು ಒಂದು 100 ರೂಪಾಯಿ ದುಡಿಬೇಕಾದ್ರೆ ಹಳ್ಳಿ ಒಳಗೆ ಜನ ಎಷ್ಟು ಕಷ್ಟಪಡ್ತಾರಂದ್ರೆ, ಈ ಮಳೆ ಹೋಗೈತಿ ಇವತ್ತು ನಾನು ಬರಲ್ಲ ನೀನು ಬರಲ್ಲ ಕೆಲಸಕ್ಕೆ, ಅಮ್ಮ ಊಟಕ್ಕಿಲ್ಲಮ್ಮ ಅಂತಾರೆ. 100 ರೂಪಾಯಿ ಕೂಲಿ, ಒಂದು ದಿನಕ್ಕೆ 100 ರೂಪಾಯಿ. 100 ರೂಪಾಯಿ ಇವಾಗ 700 ಇದೆ ಸರ್. ಅಲ್ಲ, ಅಷ್ಟು ಅಲಿತಾ ಇದ್ದಾರೆ ಜನ. ಮತ್ತು ನಮ್ಮ ಸುಮ್ಮನೆ ನಿಮ್ಮ ಹತ್ರ ಬಂದು ನೀನು ಇಷ್ಟೇ ಕೊಡು ಅಷ್ಟೇ ಕೊಡು ಅನ್ನೋದು ತಪ್ಪಾಗಲ್ಲ ಏನು ಸರ್. ಅದು ನಿನ್ನ ಮನಸ್ಸು ಪ್ರೀತಿಯಿಂದ ನೀನು 10,000 ಕೊಡ್ತೀವೋ, 5,000 ಕೊಡ್ತೀವೋ, 1,000 ಕೊಡ್ತೀವೋ, ಅದು ನನ್ನ ಪ್ರೀತಿಯಿಂದ ಇಸ್ಕೊಂಡೋಗ್ಲಿ, ಒಳ್ಳೇದಾಗಲಿ ನಿಮ್ಗೆ ಅಂತ ನಂಗೆ ಕೈ ಮುಗಿದವ್ರೆ. ನನಗೂ ಮುಂದೆ ಒಳ್ಳೆ ದಾರಿ ಇರ್ತೈತಿ, ನಿಮಗೂ ಒಳ್ಳೆ ಒಂದು ಇದು ಇರ್ತೈತಿ ಸರ್. ನಾನೇನೋ ನಿಮ್ಮ ರೊಕ್ಕ ಇಸ್ಕೊಂಡು ನೀನು ಹಂಗಾಗು ನೀನು ಹಿಂಗೆ ಅದು ಇದನ್ನು, ಅದು ತಪ್ಪು ಸರ್, ಮಾಡಬಾರ್ದು. ನನ್ನ ಜೀವನದಾಗ ನಾನು ಮಾಡಿಲ್ಲ ನಾನು ಅದನ್ನ. ಆದರೆ ಅವ್ರು ಹಂಗೆ ಮಾಡ್ತಾರೆ, ನಾವು ಅದನ್ನ ಹೇಳೋಕ್ಕಾಗಲ್ಲ ಸರ್. ಒಬ್ಬರನ್ನ ನಾವು ಇದು ಮಾಡಬಾರ್ದು. ಸಮುದಾಯ ನಂದೇ. ಇವಾಗ 5 ಬಳ್ಳಿ ಹಿಂಗಿದೆ, ಇದರಲ್ಲಿ ಒಂದು ಸಣ್ಣದು ಒಂದು ದೊಡ್ಡದು ಒಂದು ಸಣ್ಣ ಹಿಂಗಿದೆ. ಹಂಗೆ ಒಬ್ರು ಹಂಗೆ ಇರ್ತಾರೆ, ಒಬ್ರಿಗೆ ನಾನು ಇನ್ನೊಬ್ಬರ ಬಗ್ಗೆ ಅದನ್ನ ಹೇಳಿ ಅವ್ರಿಗೆ ನಾನು ಇದು ಮಾಡ್ಬೇಕಂತ ನನಗೆ ಬಿಲ್ಕುಲ್ ಇಲ್ಲ ಸರ್. ನನ್ನ ಆಸೆ ಏನು, ನಾನು ಸ್ವಂತ ದುಡಿಬೇಕು, ಸ್ವಂತ ನನ್ನ ಕಾಲ ಮೇಲೆ ನಾನು ನಿಂದಿರಬೇಕು, ನಂದು ಆಸೆ. ಅಂದರೆ ಒಂದು ಸಮುದಾಯ ಒಬ್ಬರಿಂದ ಪ್ರೇರಣೆ ಆಗಿ, ಇನ್ಸ್ಪೈರ್ ಆಗಿ ಒಂದಷ್ಟು ಜನ ಸ್ವಂತ ಜೀವನ ರೂಪಿಸ್ಕೊಂಡ್ರೆ ಇಡೀ ಸಮುದಾಯಕ್ಕೆ ಗೌರವ ಅಲ್ವಾ? ಎಷ್ಟು ದೊಡ್ಡ ಗೌರವ ಸರ್ ಅಲ್ವಾ? ಅದಕ್ಕೆ ಹೇಳಿದ್ರು ನಾನು. ನೋಡಿ, ಅವ್ರ ಮನೇಲಿ ಒಂದು ಮಂಗಳಮುಖಿ ಇದ್ಲಂತೆ, ಅವಳು ನೋಡಿ ಈ ಥರ ಮಾಡಿದ್ದಾಳೆ, ನೋಡಿ ಯಾರು ಮಾಡಿದಾರೆ, ಹಿಂಗೆ ಮಾಡ್ತಾ ಇದ್ದಾಳೆ ಅಂತ ಜನ ನಮಗೆ ತೋರಿಸ್ಬೇಕು ಸರ್. ಚೀತು ಅಂತ ಹಿಂಗೆ ಬಟ್ಟು ತೋರಿಸ್ಬೇಕು. ನಾವು ದುಡಿಬೇಕು, ತಿನ್ಬೇಕು, ನಮ್ಮ ಹತ್ರ ಎಲ್ಲ ಶಕ್ತಿ ಇದೆ. ನಮ್ಮಲ್ಲಿ ಇದ್ದಾರೆ, ಓದ್ದವ್ರು ಇದ್ದಾರೆ, ಅವ್ರು ಏನಾನ ನೌಕರಿ ಮಾಡ್ಬೇಕು, ಇದು ಮಾಡ್ಬೇಕಂತ ಟ್ರೈ ಸಾಕಷ್ಟು ಜನ ಮಾಡಕೈತಾರೆ, ಇಲ್ಲ ಅಂತ ಹೇಳಿ. ಯಾರೋ ಒಬ್ಬರು ಆ ಥರ ಮಾಡಿದ್ರೆ ನಮ್ಮೆಲ್ಲ ನಮ್ಮ ಸಮುದಾಯಕ್ಕೆ ಸುತ್ತಾರ್ಕೊಂಡ್ಬಿಡ್ತೈತಿ. ಇವ್ರು ಅವರೇ ಅಂದ್ಬಿಡ್ತಾರೆ ಜನ. ಏನು ಮಾಡೋಕ್ಕಾಗುತ್ತೆ ಸರ್? ಯಾರೋ ಒಬ್ರು ಪೊಲೀಸ್ ಕೆಟ್ಟವ್ರಿದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ನೇ ಬೈತಾರಲ್ಲ. ಅದರಲ್ಲಿ ಪೊಲೀಸಲ್ಲಿ ಎಷ್ಟೋ ಜನ ಒಳ್ಳೆಯವ್ರು ಇರ್ತಾರೆ ಸರ್, ಒಳ್ಳೆಯವ್ರು ಇರ್ತಾರೆ. ನಾನು ಒಂದು ಟೈಮ್ನಾಗ ನಾನು ಜೈಲಿಗೆ ಹೋದಾಗ ಎಲ್ಲ ಗೊತ್ತಾಗೈತೆ ಸರ್. ಅದು ಜೈಲಿಗೆ ಹೋಗಿದ್ರಾ? ಹೌದು ಸರ್. ಹೌದಾ? ನಾವು ರೈತ ಸಂಘ ಹೋರಾಟದಲ್ಲಿದ್ದೆ ಸರ್. ನಾನು ಹೋರಾಟದಾಗ ಬನ್ನಿ ಕೂತ್ಕೊಂಡು ಮಾತಾಡೋಣ. ಓಕೆ ಸರ್.